ತೆಪ್ಪದಲ್ಲಿ ಸಿಕ್ಕಿದ ಮನುಷ್ಯನನ್ನು ಶಿವಪ್ಪ ಮತ್ತು ಇತರರು ಹಟ್ಟಿಗೆ ಕರೆತಂದು ಚಿಕಿತ್ಸೆ ಮಾಡುವ ವೇಳೆಗೆ ಮಳೆ ನಿಂತಿತ್ತು. ಪ್ರಕೃತಿಯು ಶಾಂತವಾಗುತ್ತಿತ್ತು. ಶಿವಪ್ಪನವರಿಗೆ ಆ ರಾತ್ರಿ, ಅದು ಮದುವೆಯ ಹಿಂದಿನ ದಿನ, ಊರ್ವಿ ನರಿಯ ಬಳಿ ಏಕೆ ಹೋಗಿದ್ದಳು ಎಂಬ ಪ್ರಶ್ನೆ ಕಾಡಿತ್ತು. ಅವರು ಊರ್ವಿಗೆ ಅವಳೇಕೆ ಆ ರಾತ್ರಿಯಲ್ಲಿ ಅಷ್ಟೋ ಪ್ರಳಯಾಂತಕ ಮಳೆ ಬರುವಾಗ ಒಬ್ಬಳೇ ಆ ನದಿಯ ಬಳಿ ಹೋಗಿದ್ದಳೆಂದು ಕೇಳಿದರು. ಊರ್ವಿಗೆ ಒಂದು ಕ್ಷಣ ಏನು ಮಾತಾಡಬೇಕೆಂದೇ ತಿಳಿಯಲಿಲ್ಲ. ತಡವರಿಸುತ್ತಾ ತನ್ನ ತಂದೆಗೆ, ಅಪ್ಪ, ನಾಳೆ ಬೆಳಿಗ್ಗೆ ನನ್ನ ಮದುವೆ ಅಲ್ವಾ, ನನಗೆ ಅಮ್ಮ ಬಹಳ ನೆನಪಾದರು. ನನಗೆ ನೆನಪಾದಾಗಲೆಲ್ಲ ಆ ನದಿಯ ಬಳಿ ಹೋಗುತ್ತೇನೆ ಅಂತ ನಿನಗೆ ಗೊತ್ತಲ್ಲ. ಹಾಗಾಗಿ ಮಳೆ ಬಂದರೂ ಸಹ ನನ್ನ ಮನಸ್ಸು ತಡೆಯಲಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿದ್ದೆ ಎಂದು ಹೇಳಿ ಇನ್ನಿತರ ಪ್ರಶ್ನೆಗಳು ಬಾರದಂತೆ ಸುಮ್ಮನಾಗಿಸಿದಳು. ರಾತ್ರಿ ಕಳೆದು ಬೆಳಗಾಗುವ ವೇಳೆಗೆ ಎಲ್ಲ ಜನರು ಊರ್ವಿ ಭೈರನ ಮದುವೆಗಾಗಿ ಶಿವಪ್ಪನವರ ಹಟ್ಟಿ ಬಳಿ ನೆರೆದಿದ್ದರು. ಮದುವೆಗೆಂದು ಬಂದ ಎಲ್ಲರ ಗಮನ ಮದುವೆಯ ಸಂಭ್ರಮವನ್ನು ಬಿಟ್ಟು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿದ್ದ ಆ ಮನುಷ್ಯನ ಮೇಲೆ ಹೋಯಿತು. ಅಲ್ಲಿದ್ದ ಎಷ್ಟೋ ಮಕ್ಕಳು, ಹೆಂಗಸರು ಊರಿನ ಜನರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ತಮ್ಮ ಜೀವನದಲ್ಲಿಯೇ ನೋಡಿರಲಿಲ್ಲ. ಹಾಗಾಗಿ ತೆಪ್ಪದಲ್ಲಿ ಸಿಕ್ಕಿದ ಮನುಷ್ಯನು ಅವರ ಪಾಲಿಗೆ ಯಾವುದೋ ಅನ್ಯಗ್ರಹ ಜೀವಿಯಂತೆ ಭಾಸವಾಗುತ್ತಿದ್ದನು. ಆ ಮನುಷ್ಯನ ಗಾಯಗಳು ತೀವ್ರವಾಗಿತ್ತು. ಚಿಕಿತ್ಸೆಗೆ ಶಿವಪ್ಪನವರಿಗೆ ಮತ್ತಷ್ಟು ಬೇರುಗಳು, ಗಿಡಮೂಲಿಕೆಗಳು ಬೇಕಾಗಿದ್ದವು. ಮದುವೆಯ ಸಂಭ್ರಮಕ್ಕಿಂತ ಆ ವ್ಯಕ್ತಿಯ ಜೀವ ಮುಖ್ಯ ಎಂದು ಮದುವೆ ಮುಹೂರ್ತಕ್ಕೆ ಇನ್ನೂ ಸಮಯವಿದ್ದ ಕಾರಣ ತಾವೇ ಕಾಡಿನೊಳಗೆ ಹೋಗಿ ಬೇಕಾದ ಗಿಡಮೂಲಿಕೆಗಳನ್ನು ತರಲು ಸಿದ್ಧರಾದರು. ಆದರೆ ವಯಸ್ಸಾದ ಕಾರಣ ಅವರ ಆರೋಗ್ಯ ದೃಷ್ಟಿಯಿಂದ ಊರ್ವಿ ಅವರನ್ನು ಹೋಗಲು ಬಿಡಲಿಲ್ಲ. ಇದನ್ನು ಗಮನಿಸಿದ ಭೈರ ಊರ್ವಿಯನ್ನು ಮತ್ತಷ್ಟು ಮೆಚ್ಚಿಸುವ ಸಲುವಾಗಿ ಅವನೇ ಹೊರಡಲು ತಯಾರಾದ. ಚಿಕ್ಕ ವಯಸ್ಸಿನಿಂದ ಶಿವಪ್ಪನವರ ಜೊತೆ ಕಾಡು ಸುತ್ತಿದ್ದ ಭೈರನಿಗೆ ಗಿಡಮೂಲಿಕೆಗಳ ಅರಿವು ಚೆನ್ನಾಗಿತ್ತು. ಶಿವಪ್ಪ ಭೈರನನ್ನು ಹೊರತುಪಡಿಸಿ ಅಲ್ಲಿದ್ದ ಬೇರೆ ಯಾರಿಗೂ ಗಿಡಮೂಲಿಕೆಗಳ ಅರಿವು ಅಷ್ಟಿರಲಿಲ್ಲ. ಜೊತೆಗೆ ಆ ಬೇರು, ಗಿಡಮೂಲಿಕೆಗಳನ್ನು ತರಲು ಕಾಡಿನ ದುರ್ಗಮ ಪ್ರದೇಶದೊಳಗೆ ಹೋಗಬೇಕಿತ್ತು. ನರಭಕ್ಷಕ ಹುಲಿಗಳು, ದೊಡ್ಡ ದಂತದ ಆನೆಗಳು, ವಿಷಭರಿತ ಸರ್ಪಗಳಿದ್ದ ಜಾಗಕ್ಕೆ ಯಾರೂ ಹೋಗುವ ಸಾಹಸ ಮಾಡುತ್ತಿರಲಿಲ್ಲ. ಏನೇ ಬೇಕಿದ್ದರೂ ಶಿವಪ್ಪನವರು ಭೈರನ ಜೊತೆ ಹೋಗಿ ತರುತ್ತಿದ್ದರು. ಬೇರೆ ದಾರಿ ಕಾಣದೆ ಶಿವಪ್ಪನವರು ಭೈರನಿಗೆ ಗಿಡಮೂಲಿಕೆಗಳ ವಿವರ ನೀಡಿ ಅದನ್ನು ತರಲು ಹೇಳಿದರು. ಭೈರನು ತಾನೊಬ್ಬನೇ ಅವೆಲ್ಲವನ್ನೂ ತರಲು ಹೊರಟನು. ಮದುವೆಯ ಮುಹೂರ್ತ ಸಮೀಪಿಸುತ್ತಿತ್ತು. ಆದರೆ ಭೈರ ಇನ್ನೂ ಹಿಂದಿರುಗಿರಲಿಲ್ಲ. ಊರ್ವಿ ಮದುಮಗಳಾಗಿ ಸಿಂಗಾರಗೊಂಡು, ಮದುವೆ ಸ್ವಲ್ಪವೂ ಇಷ್ಟವಿಲ್ಲದಿದ್ದರೂ ಕೂಡ ತಂದೆಗಾಗಿ ತನ್ನ ಕನಸುಗಳನ್ನೆಲ್ಲ ಪಕ್ಕಕ್ಕಿಟ್ಟು ತನ್ನ ನೋವುಗಳನ್ನು ನುಂಗಿ ಕಲ್ಲಿನಂತೆ ನಗುವಿಲ್ಲದೆ ಕುಳಿತಿದ್ದಳು. ಮದುವೆ ಮುಹೂರ್ತವಾದರೂ ಬಾರದ ಭೈರನ ಬಗ್ಗೆ ಯೋಚಿಸುತ್ತಾ ಎಲ್ಲರೂ ಚಿಂತಾಕ್ರಾಂತರಾದರು. ಮುಹೂರ್ತ ಮೀರುವ ಮೊದಲು ಭೈರ ಹಿಂದಿರುಗುತ್ತಾನ? ಕೇಳ್ತಾ ಇರಿ ಕನ್ನಡ ಕಥೆ ಪ್ರಜ್ವಲ್ ಜೊತೆ ಸೀಸನ್ 2.